ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡೋದಾದರೆ 10ನೇ ತರಗತಿ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ 1 ಭಾರತಕ್ಕೆ ಯುರೋಪಿಯನ್ ಆಗಮನ, ಇದಕ್ಕೆ ಸಂಬಂಧಪಟ್ಟಂಥ MCQಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಈ ರೀತಿ ಇದೆ: ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಪ್ರಾಚೀನ ಕಾಲದಿಂದಲೂ ಎಲ್ಲಿ ಅಪಾರ ಬೇಡಿಕೆ ಇತ್ತು? ಸೊ ಆಪ್ಷನ್ಸ್ ನೋಡ್ತಾ ಹೋದರೆ ಅಮೇರಿಕಾ, ಯುರೋಪ್, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ. ಸೊ ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಪ್ರಾಚೀನ ಕಾಲದಿಂದಲೂ ಎಲ್ಲಿ ಅಪಾರ ಬೇಡಿಕೆ ಇತ್ತು ಅಂತ ನೋಡೋದಾದರೆ ಸ್ನೇಹಿತರೆ, ಭಾರತದ ಮೆಣಸು, ಜೀರಿಗೆ, ದಾಲ್ಚಿನ್ನಿ ಮುಂತಾದ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಪ್ರಾಚೀನ ಕಾಲದಿಂದಲೂ ಅಪಾರ ಬೇಡಿಕೆ ಇತ್ತು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಿಲ್ಲ, ಆನ್ಸರ್ ಆಪ್ಷನ್ ಬಿ ಯುರೋಪ್ ಆಗಿರುತ್ತೆ. ಮುಂದಿನ ಪ್ರಶ್ನೆ: ಮಧ್ಯಕಾಲದಲ್ಲಿ ಭಾರತದ ಸರಕುಗಳನ್ನು ಯುರೋಪಿಗೆ ತಲುಪಿಸುತ್ತಿದ್ದವರು ಯಾರು? ಆಪ್ಷನ್ಸ್ ನೋಡೋದಾದರೆ ಅರಬ್ ವರ್ತಕರು, ಫ್ರೆಂಚ್ ವರ್ತಕರು, ಬ್ರಿಟಿಷ್ ವರ್ತಕರು, ಪೋರ್ಚುಗೀಸ್ ವರ್ತಕರು. ಮಧ್ಯಕಾಲದಲ್ಲಿ ಭಾರತದ ಸರಕುಗಳನ್ನು ಯುರೋಪಿಗೆ ತಲುಪಿಸುತ್ತಿದ್ದವರು ಯಾರಂತ ನೋಡೋದಾದರೆ ಸ್ನೇಹಿತರೆ, ಸೊ ಆನ್ಸರ್ ಬಂದು ಆಪ್ಷನ್ ಎ ಅರಬ್ ವರ್ತಕರಾಗಿರ್ತಾರೆ. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು, ಖರೀದಿಸುತ್ತಿದ್ದರು. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯಲಾಗುತ್ತಿತ್ತು? ಸೊ ಆಪ್ಷನ್ ನೋಡ್ತಾ ಹೋದರೆ ರೋಮ್, ಲಂಡನ್, ಕಾನ್ಸ್ಟಂಟಿನೋಪಲ್, ಪ್ಯಾರಿಸ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ಕಾನ್ಸ್ಟಂಟಿನೋಪಲ್ ನಗರವು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿದ್ದರಿಂದ ಅದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತಿತ್ತು. ಯುರೋಪಿನ ವ್ಯಾಪಾರದ ಮೇಲೆ ಯಾರು ಏಕಸ್ವಾಮ್ಯವನ್ನು ಸಾಧಿಸಿದ್ದರು? ಆಪ್ಷನ್: ಸ್ಪೇನ್ ವರ್ತಕರು, ಇಟಲಿಯ ವರ್ತಕರು, ಇಂಗ್ಲೆಂಡ್ ವರ್ತಕರು, ಫ್ರಾನ್ಸ್. ಉತ್ತರ ನೋಡೋದಾದರೆ ಏಷ್ಯಾದ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದ್ದರೆ, ಯುರೋಪಿನ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು. ಸೊ ಇದು ಎರಡು ಆನ್ಸರ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಏಷ್ಯಾದ ವ್ಯಾಪಾರದ ಮೇಲೆ ಅರಬ್ಬರು ಇದ್ದರು ಆ್ಯಂಡ್ ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯನ ಸಾಧಿಸಿದವರು ಇಲ್ಲಿ ಇಟಲಿಯ ವರ್ತಕರಾಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವ ವರ್ಷದಲ್ಲಿ ವಶಪಡಿಸಿಕೊಂಡರು? 1453, 1498, 1600, 1757. ಸೊ ಉತ್ತರ ನೋಡೋದಾದರೆ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದ ವ್ಯಾಪಾರ ಮಾರ್ಗಗಳು ಅವರ ನಿಯಂತ್ರಣಕ್ಕೆ ಬಂದವು. ಆ್ಯಂಡ್ 6ನೇ ಪ್ರಶ್ನೆ ಈ ರೀತಿ ಇದೆ: ಟರ್ಕರು ಕಾನ್ಸ್ಟಂಟಿನೋಪಲ್ ವಶಪಡಿಸಿಕೊಂಡ ನಂತರ ವ್ಯಾಪಾರಕ್ಕೆ ಏನಾಯಿತು? ಆಪ್ಷನ್ ಎ ತೆರಿಗೆ ರದ್ದು ಮಾಡಿದರು, ಆಪ್ಷನ್ ಬಿ ವ್ಯಾಪಾರ ಲಾಭದಾಯಕ, ತೀವ್ರತರದ ತೆರಿಗೆ ವಿಧಿಸಿದರು. ಟರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡ ನಂತರ ಇಲ್ಲೇನಾಗುತ್ತೆ, ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗ್ತಾರೆ. ಸೊ ಇದರಿಂದ ವ್ಯಾಪಾರವು ಲಾಭದಾಯಕವಾಗಿರಲಿಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ತೀವ್ರತರದ ತೆರಿಗೆಯನ್ನು ವಿಧಿಸ್ತಾರೆ, ಸೊ ಅಲ್ಲಿ ವ್ಯಾಪಾರವು ಲಾಭದಾಯಕವಾಗಿ ಇರಲಿಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ: ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೋತ್ಸಾಹಿಸಿದ ಯುರೋಪಿನ ದೇಶಗಳು ಯಾವುವು? ಆಪ್ಷನ್ ಎ ನೋಡ್ತಾ ಹೋದರೆ ಸ್ಪೇನ್ ಮತ್ತು ಪೋರ್ಚುಗಲ್, ಬಿ ಬಂದು ಇಟಲಿ ಮತ್ತು ಜರ್ಮನಿ, ಸಿ ಫ್ರಾನ್ಸ್ ಮತ್ತು ರಷ್ಯಾ, ಆಪ್ಷನ್ ಡಿ ಅಮೆರಿಕ ಮತ್ತು ಚೀನಾ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೋತ್ಸಾಹಿಸಿದಂತಹ ಯುರೋಪಿನ ದೇಶಗಳು ಅಂತ ಹೇಳಿದಾಗ ಇಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ಆಗಿರುತ್ತೆ. ಆಪ್ಷನ್ ಎ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ನಾವಿಕ ಯಾರು? ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ನಾವಿಕ ಯಾರು? ಆಪ್ಷನ್ಸ್ ನೋಡ್ತಾ ಹೋದರೆ ಕೊಲಂಬಸ್, ವಾಸ್ಕೋ ಡ ಗಾಮಾ, ಮ್ಯಾಜೆಲ್ಲನ್, ಆಪ್ಷನ್ ಡಿ ಬಾರ್ತಲೋಮಿಯೋ ಡಯಾಸ್ ಅಂತಕ್ಕಂಥದ್ದು. ಸೊ ಆನ್ಸರ್ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ವಾಸ್ಕೋ ಡ ಗಾಮನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಇವನು ಪೋರ್ಚುಗಲ್ ನಾವಿಕನು ಸಹ ಆಗಿರ್ತಕ್ಕಂಥದ್ದು ಆಗಿದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮಾ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ: ವಾಸ್ಕೋ ಡ ಗಾಮನು ಭಾರತದ ಯಾವ ಸ್ಥಳಕ್ಕೆ ಬಂದು ತಲುಪಿದನು? ಆಪ್ಷನ್ ನೋಡ್ತಾ ಹೋದರೆ ಸ್ನೇಹಿತರೆ ಗೋವಾ, ಮುಂಬೈ, ಕಲ್ಲಿಕೋಟೆಯ ಸಮೀಪದ ಕಾಪಾಡ್, ಕೊಚ್ಚಿನ್. ವಾಸ್ಕೋ ಡ ಗಾಮ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಆದರೆ ಫಸ್ಟ್ ಅವ್ನು ಬಂದು ಸೇರ್ಕೊಂಡಂಥ ಒಂದು ಪ್ಲೇಸ್ ಯಾವುದಂತ ಹೇಳಿದರೆ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆಯ ಸಮೀಪದ ಕಾಪಾಡ್ ಎಂಬಲ್ಲಿ ಬಂದು ತಲುಪ್ತಾನೆ. ಸೊ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಸಿ ಕಲ್ಲಿಕೋಟೆಯ ಸಮೀಪದ ಕಾಪಾಡ್.
ನೆಕ್ಸ್ಟ್ ವಾಸ್ಕೋ ಡ ಗಾಮನು ಭಾರತಕ್ಕೆ ಬಂದ ವರ್ಷ ಯಾವುದು? 1453, 1490, 1510 ಆ್ಯಂಡ್ 1600. ಸೊ ಇಲ್ಲಿ ವಾಸ್ಕೋ ಡ ಗಾಮ ಮಾರ್ಗವನ್ನು ಕಂಡಿರ್ತಕ್ಕಂಥ ಒಂದು ಇಯರ ಬೇರೆ ಇರುತ್ತೆ, ವರ್ಷ ಬೇರೆ ಇರುತ್ತೆ. ಆ್ಯಂಡ್ ವಾಸ್ಕೋ ಡ ಗಾಮನು ಭಾರತಕ್ಕೆ ಬಂದು ತಲುಪಿದಂಥ ವರ್ಷನೇ ಬೇರೆ ಇರುತ್ತೆ ಸ್ನೇಹಿತರೆ. ಸೊ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಸೊ ವಾಸ್ಕೋ ಡ ಗಾಮನು ಭಾರತಕ್ಕೆ ಬಂದಂತಹ ವರ್ಷ 1498 ಆಗಿರುತ್ತೆ. 1453ರಲ್ಲಿ ಜಲಮಾರ್ಗವನ್ನು ಕಂಡುಹಿಡಿತಾನೆ, ಆದರೆ ಭಾರತಕ್ಕೆ ಬಂದಂಥದ್ದು 1498ರಲ್ಲಿ. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳಿದರೆ ಇಂಗ್ಲಿಷರು, ಪೋರ್ಚುಗೀಸರು ಮತ್ತು ಫ್ರೆಂಚರು. ಸೊ ಉತ್ತರ ಸ್ನೇಹಿತರೆ, ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದಂಥ ಮೊದಲಿಗರು ಮತ್ತು ಭಾರತವನ್ನು ತೊರೆದ ಕೊನೆಯವರು ಸಹ ಪೋರ್ಚುಗೀಸರೇ ಆಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರ್ತದೆ. ಅದಾದ ನಂತರ ಭಾರತಕ್ಕೆ ಡಚ್ಚರು ಬರ್ತಕ್ಕಂಥದ್ದಾಗಿದೆ, ಎರಡನೇರು ಡಚ್ಚರ್ ಆಗಿರ್ತಾರೆ. ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥ ಫ್ರೆಂಚರ್ ಬರ್ತಾರೆ ಮೂರನೇವರಾಗಿ. ಫೈನಲ್ ಆಗಿ ಲಾಸ್ಟಲ್ಲಿ ನಾಲ್ಕನೇರು ಇಂಗ್ಲೀಷ್ ಅವರು ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. 1869ರಲ್ಲಿ ಈಜಿಪ್ಟ್ನಲ್ಲಿ ನಿರ್ಮಿಸಲಾದ ಪ್ರಸಿದ್ಧ ಕಾಲುವೆ ಯಾವುದು? ಸೊ ಆಪ್ಷನ್ ನೋಡ್ತಾ ಹೋದರೆ ಪನಾಮ ಕಾಲುವೆ, ಸೂಯೆಸ್ ಕಾಲುವೆ, ಬಕಿಂಗ್ಹ್ಯಾಮ್ ಕಾಲುವೆ. ಆಪ್ಷನ್ ಡಿ. ಆನ್ಸರ್ ನೋಡೋದಾದ್ರೆ ಸ್ನೇಹಿತರೆ, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಸಂಪರ್ಕಿಸ್ತಕ್ಕಂಥ ಒಂದು ಸೂಯೆಸ್ ಕಾಲುವೆ ಎಂದು ಇದನ್ನು 1869ರಲ್ಲಿ ಈಜಿಪ್ಟ್ನಲ್ಲಿ ನಿರ್ಮಿಸ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ಸೂಯೆಸ್ ಕಾಲುವೆ. ಸೊ ಇದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಡಿವೈಡ್ ಮಾಡ್ತಕ್ಕಂಥದ್ದು, ಸಂಪರ್ಕಿಸ್ತಕ್ಕಂಥದ್ದು ಸಹ ಆಗಿರುತ್ತೆ. ಪೋರ್ಚುಗೀಸರ ಮೊದಲ ವೈಸ್ರಾಯಾಗಿ ಭಾರತಕ್ಕೆ ಬಂದವರು ಯಾರು? ಆಲ್ಫಾನ್ಸೋ ಡಿ ಅಲ್ಬುಕರ್ಕ್, ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್, ವಾಸ್ಕೋ ಡ ಗಾಮಾ ಆ್ಯಂಡ್ ಡುಪ್ಲೆ. ಪೋರ್ಚುಗೀಸರ ಮೊದಲ ವೈಸ್ರಾಯಾಗಿ ಭಾರತಕ್ಕೆ ಬಂದಂಥವರು ಇಲ್ಲಿ ಆಪ್ಷನ್ ಸಿ ವಾಸ್ಕೋ ಡ ಗಾಮಾ ಆಗುತ್ತಾರೆ. ಸೊ ವಾಸ್ಕೋ ಡ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯಾಗಿ ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್ ಭಾರತಕ್ಕೆ ಬರ್ತಾರೆ. ಸೊ ಬಟ್ ಇಲ್ಲಿ ವಾಸ್ಕೋ ಡ ಗಾಮಾ ಅಂತಕ್ಕಂಥದ್ದು ಏನಿದೆಯೋ ಆನ್ಸರ್ ನೋಡೋದಾದ್ರೆ ಸ್ನೇಹಿತರೆ, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಸಂಪರ್ಕಿಸ್ತಕ್ಕಂಥ ಒಂದು ಸೂಯೆಸ್ ಕಾಲುವೆ ಎಂದು ಇದನ್ನು 1869ರಲ್ಲಿ ಈಜಿಪ್ಟ್ನಲ್ಲಿ ನಿರ್ಮಿಸ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ಸೂಯೆಸ್ ಕಾಲುವೆ. ಸೊ ಇದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಡಿವೈಡ್ ಮಾಡ್ತಕ್ಕಂಥದ್ದು, ಸಂಪರ್ಕಿಸ್ತಕ್ಕಂಥದ್ದು ಸಹ ಆಗಿರುತ್ತೆ. ಪೋರ್ಚುಗೀಸರ ಮೊದಲ ವೈಸ್ರಾಯಾಗಿ ಭಾರತಕ್ಕೆ ಬಂದವರು ಯಾರು? ಆಲ್ಫಾನ್ಸೋ ಡಿ ಅಲ್ಬುಕರ್ಕ್, ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್, ವಾಸ್ಕೋ ಡ ಗಾಮಾ ಆ್ಯಂಡ್ ಡುಪ್ಲೆ. ಪೋರ್ಚುಗೀಸರ ಮೊದಲ ವೈಸ್ರಾಯಾಗಿ ಭಾರತಕ್ಕೆ ಬಂದಂಥವರು ಇಲ್ಲಿ ಆಪ್ಷನ್ ಸಿ ವಾಸ್ಕೋ ಡ ಗಾಮಾ ಆಗುತ್ತಾರೆ. ಸೊ ವಾಸ್ಕೋ ಡ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯಾಗಿ ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್ ಭಾರತಕ್ಕೆ ಬರ್ತಾರೆ. ಸೊ ಬಟ್ ಇಲ್ಲಿ ವಾಸ್ಕೋ ಡ ಗಾಮಾ ಅಂತಕ್ಕಂಥದ್ದು ಏನಿದೆಯೋ ವಾಸ್ಕೋ ಡ ಗಾಮಾ ಬಂದು ಜಲಮಾರ್ಗವನ್ನು ಕಂಡಿರ್ತಾರೆ, ಬಟ್ ಅವ್ರು ಮೊದಲ ವೈಸ್ರಾಯ್ ಆಗಿರೋದಿಲ್ಲ. ಬಟ್ ಇಲ್ಲಿ ಬಂದಿರತಕ್ಕಂಥ ಆನ್ಸರಲ್ಲಿ ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್ ಅಂತಕ್ಕಂಥವ್ರು ಭಾರತಕ್ಕೆ ಬಂದಂಥ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಆಗಿರ್ತಾರೆ. ಸೊ ಇಲ್ಲಿ ವಾಸ್ಕೋ ಡಿ ಗಾಮಾ ವೈಸ್ರಾಯ್ ಆಗಿರೋದಿಲ್ಲ. ನೆಕ್ಸ್ಟ್, ನೀಲಿ ನೀರಿನ ನೀತಿಯನ್ನು ಬ್ಲೂ ವಾಟರ್ ಪಾಲಿಸಿ ಜಾರಿಗೆ ತಂದವರು ಯಾರು? ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ರಾಬರ್ಟ್ ಕ್ಲೈವ್, ಅಲ್ಬುಕರ್ಕ್, ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್, ಡುಪ್ಲೆ. ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್ ಏನು ಪೋರ್ಚುಗೀಸರ ವೈಸ್ರಾಯ್ ಆಗಿದ್ದಂಥ ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್ ಅವರು ಈ ಒಂದು ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಆಗಿರುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಸಮುದ್ರದ ಮೇಲೆ ನೌಕಾಶಕ್ತಿಯನ್ನು ಬಲಪಡಿಸುವ ಒಂದು ಕಾರಣದಿಂದ ಈ ಒಂದು ನೀತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಭಾರತದಲ್ಲಿ ಯಾರು ಎಂದು ಕರೆಯುತ್ತಾರೆ? ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ಸ್ ನೋಡ್ತಾ ಹೋದರೆ ವಾಸ್ಕೋ ಡಿ ಗಾಮಾ, ಫ್ರಾನ್ಸಿಸ್ಕೋ ಡಿ ಆಲ್ಫೈಡ್, ಆಲ್ಫಾನ್ಸೋ ಡಿ ಅಲ್ಬುಕರ್ಕ್, ಎರಡನೇ ಚಾರ್ಲ್ಸ್. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ, ಇಲ್ಲಿ ಆಲ್ಫೈಡ್ನ ನಂತರ ಬಂದಂತಹ ಆಲ್ಫಾನ್ಸ್ ಡಿ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗ್ತಾನೆ. ಆನ್ಸರ್ ಆಪ್ಷನ್ ಸಿ, ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅಲ್ಬುಕರ್ಕ್ 1510ರಲ್ಲಿ ಯಾರಿಂದ ಗೋವಾವನ್ನು ಗೆದ್ದುಕೊಂಡನು? ಆಪ್ಷನ್ಸ್ ನೋಡ್ತಾ ಹೋದರೆ ಮೊಘಲರಿಂದ, ಬಿಜಾಪುರದ ಸುಲ್ತಾನರಿಂದ, ಮರಾಠರಿಂದ, ಮೈಸೂರು ಒಡೆಯರಿಂದ.
ಸೊ ಆನ್ಸರ್ ಬಂದು ಸ್ನೇಹಿತರೆ ಅಲ್ಬುಕರ್ಕ್ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಮಾಡಿರ್ತಾರೆ. ಸೊ ಆನ್ಸರ್ ಆಪ್ಷನ್ ಸುಲ್ತಾನರಿಂದ ಗೋವನ್ನ ಕಿತ್ಕೊಳ್ತಾರೆ. ಸೊ ಅದನ್ನು ಅವರ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡತಕ್ಕಂಥದ್ದು ಆಗಿದೆ. ನೆಕ್ಸ್ಟ್, ಪೋರ್ಚುಗೀಸರ ರಾಜಕೀಯ ಶಕ್ತಿ ಕುಗ್ಗಲು ಕಾರಣವೇನು? ಮೊಘಲರ ದಾಳಿ, ಡಚ್ ಮತ್ತು ಇಂಗ್ಲಿಷರ ಆಗಮನ, ಆಂತರಿಕ ಕಲಹ, ಆರ್ಥಿಕ ನಷ್ಟ. ಪೋರ್ಚುಗೀಸರ ರಾಜಕೀಯ ಶಕ್ತಿ ಕುಗ್ಗಲು ಕಾರಣವೇನು? ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಇಲ್ಲಿ ಡಚ್ ಮತ್ತು ಇಂಗ್ಲಿಷರ ಆಗಮನದ ನಂತರ ಪೈಪೋಟಿಯನ್ನು ಎದುರಿಸಲಾಗದೆ ಪೋರ್ಚುಗೀಸರು ರಾಜಕೀಯವಾಗಿ ಕೆಳಗುಂತಾರೆ. ಸೊ ಏನು ಪೋರ್ಚುಗೀಸರು ಫಸ್ಟ್ ಹಿಂದಾಗಿ ಬರ್ತಾರೋ ಅದಾದ ನಂತರ ಈ ಒಂದು ಡಚ್ಚರು ಮತ್ತು ಫ್ರೆಂಚರು ಮತ್ತು ಇಂಗ್ಲಿಷರು ಬರ್ತಾ ಹೋಗ್ತಾರೆ. ಸೊ ಹಾಗಿರ್ಬೇಕು ಅವರ ಒಂದು ಆಗಮನದಿಂದಾಗಿ ಏನಾಗುತ್ತೆ, ಒಂದು ಏನು ಡಚ್ ಮತ್ತು ಇಂಗ್ಲಿಷ್ ಇರ್ತಾರೋ ಸೊ ಅವರನ್ನು ಎದುರಿಸೋದಕ್ಕೆ ಸಾಧ್ಯವಾಗದೆ ಪೋರ್ಚುಗೀಸರ ರಾಜಕೀಯ ಶಕ್ತಿ ಕುಂದುತ್ತಾ ಹೋಗುತ್ತೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಡಚ್ಚರು ಯಾವ ದೇಶದವರು? ಫ್ರಾನ್ಸ್, ಇಂಗ್ಲೆಂಡ್, ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್, ಪೋರ್ಚುಗಲ್. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಡಚ್ಚರು ಯಾವ ದೇಶದವರು ಅಂತ ಹೇಳಿದ್ರೆ ಇಲ್ಲಿ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರಾಗಿರ್ತಾರೆ. ಆನ್ಸರ್ ಆಪ್ಷನ್ ಸಿ, ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 1600, 1602, 1664, 1498 ಅಂತ ಕೊಟ್ಟಿದ್ದಾರೆ. ಸೊ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ 1664 ಒಂದು ಫ್ರೆಂಚರು ಬರ್ತಾರೆ. ಸರಿಯಾದಂಥ ಒಂದು ಉತ್ತರ 1602. ಮಾರ್ತಾಂಡವರ್ಮನು ಯಾವ ಸಂಸ್ಥಾನವನ್ನು ಆಳಿದನು? ಆಪ್ಷನ್ ಮೈಸೂರು, ತಿರುವಾಂಕೂರು ಅಥವಾ ವಯನಾಡು, ಹೈದರಾಬಾದ್, ಆರ್ಕಡ್. ಸರಿಯಾದಂಥ ಒಂದು ಉತ್ತರ ಮಾರ್ತಾಂಡವರ್ಮನು 1729ರಿಂದ 1758ರವರೆಗೆ ವಯನಾಡ್ ಅಥವಾ ತಿರುವಾಂಕೂರ್ ಅಂತಕ್ಕಂಥ ಒಂದು ಸಂಸ್ಥಾನವನ್ನು ಆಳ್ತಾನೆ. ಸೊ ಆನ್ಸರ್ ಆಪ್ಷನ್ ಬಿ, ತಿರುವಾಂಕೂರ್ ಅಥವಾ ವಯನಾಡು. ಮಾರ್ತಾಂಡವರ್ಮನು ಯಾರ ಏಕಸ್ವಾಮ್ಯವನ್ನು ತಡೆಗಟ್ಟಿದನು? ಬ್ರಿಟಿಷರ, ಫ್ರೆಂಚರ, ಡಚ್ಚರ, ಪೋರ್ಚುಗೀಸರ. ಸೊ ಉತ್ತರ ಬಂದ ಸ್ನೇಹಿತರೆ, ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಮಾರ್ತಾಂಡವರ್ಮ. ಆನ್ಸರ್ ಆಪ್ಷನ್ ಸಿ, ಡಚ್ಚರು. ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದ ವರ್ಷ ಯಾವುದು? 1741, 1757, 1764, 1729. ಯುದ್ಧ ಸಾರಿದ ವರ್ಷ 1741. ಆಪ್ಷನ್ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮಾರ್ತಾಂಡವರ್ಮನ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಯಿತು. ಆಪ್ಷನ್ ಗೋವಾ, ಕೊಚ್ಚಿ, ಮದ್ರಾಸ್ ಮತ್ತು ಸೂರತ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು. ಸೊ ಆನ್ಸರ್ ಆಪ್ಷನ್. ನೆಕ್ಸ್ಟ್, ಡಚ್ಚರು ಯಾವ ಒಪ್ಪಂದದ ಮೂಲಕ ತಿರುವಾಂಕೂರಿಗೆ ಶರಣಾದರು? ಸೊ ಆಪ್ಷನ್ ಬಂದು 1753ರ ಒಪ್ಪಂದ, ಆಪ್ಷನ್ ಸಿ ಮದ್ರಾಸ್ ಒಪ್ಪಂದ, ಆಪ್ಷನ್ ಡಿ ಪಾಂಡಿಚೇರಿ ಒಪ್ಪಂದ. ಡಚ್ಚರು ಯಾವ ಒಪ್ಪಂದದ ಮೂಲಕ ತಿರುವಾಂಕೂರಿಗೆ ಶರಣಾದರು? 1753ರ ಆಗಸ್ಟ್ 15ರಂದು ನಡೆದಂತಹ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗ್ತಾರೆ. ಸೊ ಆನ್ಸರ್ ಆಪ್ಷನ್ ಎ, 1753ರ ಒಂದು ಒಪ್ಪಂದ ಆಗಿರುತ್ತೆ. ನೆಕ್ಸ್ಟ್, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿ ನೀಡಿದ ರಾಣಿ ಯಾರು? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿ ನೀಡಿದ ರಾಣಿ ಯಾರು? ಆಪ್ಷನ್ ವಿಕ್ಟೋರಿಯಾ ರಾಣಿ, 1ನೇ ಎಲಿಜಬೆತ್, 2ನೇ ಎಲಿಜಬೆತ್ ಆ್ಯಂಡ್ ಆಪ್ಷನ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಇಂಗ್ಲೆಂಡಿನ ಎಲಿಜಬೆತ್ ರಾಣಿ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿಯನ್ನು ನೀಡ್ತಾರೆ. ಆನ್ಸರ್ ಆಪ್ಷನ್ ಬಿ, 1ನೇ ಎಲಿಜಬೆತ್. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆರಂಭದಲ್ಲಿ ಎಷ್ಟು ವರ್ಷಗಳ ವ್ಯಾಪಾರ ಪರವಾನಗಿ ಸಿಕ್ಕಿತು? 10 ವರ್ಷ, 15 ವರ್ಷ, 20 ವರ್ಷ, 50 ವರ್ಷ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆರಂಭದಲ್ಲಿ ಎಷ್ಟು ವರ್ಷಗಳ ವ್ಯಾಪಾರ ಪರವಾನಗಿ ಸಿಕ್ಕಿತು? ಸೊ ಆನ್ಸರ್ ಬಂದು ಸ್ನೇಹಿತರೆ 15 ವರ್ಷಗಳ. ಆಪ್ಷನ್ ಬಿ, 15 ವರ್ಷಗಳ ಪರವಾನಗಿಯನ್ನು ಕೊಡಲಾಗುತ್ತದೆ. ನೆಕ್ಸ್ಟ್, ಇಂಗ್ಲಿಷರಿಗೆ ಸೂರತ್ನಲ್ಲಿ ಫ್ಯಾಕ್ಟರಿ ತೆರೆಯಲು ಅನುಮತಿ ನೀಡಿದ ಮೊಘಲ್ ಸಾಮ್ರಾಟ ಯಾರು?
ಇಂಗ್ಲಿಷರಿಗೆ ಸೂರತ್ನಲ್ಲಿ ಫ್ಯಾಕ್ಟರಿ ತೆರೆಯಲು ಅನುಮತಿ ನೀಡಿದ ಮೊಘಲ್ ಸಾಮ್ರಾಟ ಯಾರು? ಅಕ್ಬರ್, ಶಹಜಹಾನ್, ಜಹಾಂಗೀರ್ ಅಂಡ್ ಔರಂಗಜೇಬ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಇಲ್ಲಿ ಬಂದು ಜಹಾಂಗೀರನು ಸೂರತ್ನಲ್ಲಿ ಇಂಗ್ಲಿಷರಿಗೆ ಫರ್ಮಾನ್ ಅಥವಾ ಅನುಮತಿಯನ್ನು ನೀಡಿದನು. ಜಹಾಂಗೀರನ ಆಸ್ಥಾನಕ್ಕೆ ಬಂದ ರಾಯಭಾರಿ ಯಾರು? ಆಪ್ಷನ್ ರಾಬರ್ಟ್ ಕ್ಲೈವ್, ಸರ್ ಥಾಮಸ್ ರೋ, ವಿಲಿಯಂ ಹಾಕಿನ್ಸ್, ಚಾರ್ಲ್ಸ್. ಜಹಾಂಗೀರನ ಆಸ್ಥಾನಕ್ಕೆ ಬಂದಂತಹ ಇಂಗ್ಲೆಂಡಿನ ರಾಯಭಾರಿ 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಸರ್ ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ಬಿ ಸರ್ ಥಾಮಸ್ ರೋ. ಯಾರ ಒಂದು ಆಸ್ಥಾನ ಅಂತ ಹೇಳಿದರೆ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥದ್ದು. ಸೊ ಇವರು ಯಾರ ರಾಯಭಾರಿ ಅಂತ ಹೇಳೋದಾದರೆ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿರ್ತಾರೆ. ಇಂಗ್ಲಿಷರು ಮದ್ರಾಸ್ನಲ್ಲಿ ನಿರ್ಮಿಸಿದ ಕೋಟೆಯ ಹೆಸರೇನು ಅಂತ ಕೇಳಿದರೆ ಫೋರ್ಟ್ ವಿಲಿಯಂ, ಸೇಂಟ್ ಜಾರ್ಜ್ ಫೋರ್ಟ್, ಕೆಂಪು ಕೋಟೆ, ವಾಂಡಿವಾಶ್ ಕೋಟೆ. ಇಂಗ್ಲಿಷರು ಮದ್ರಾಸ್ನಲ್ಲಿ ನಿರ್ಮಿಸಿದಂಥ ಒಂದು ಕೋಟೆ ಅಂತ ಹೇಳಿದ್ರೆ ಸ್ನೇಹಿತರೆ 1639ರಲ್ಲಿ ಮದ್ರಾಸ್ನಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ಬಲಿಷ್ಠ ಕೋಟೆಯನ್ನು ಕಟ್ತಾರೆ. ಆಪ್ಷನ್ ಬಿ ಸೇಂಟ್ ಜಾರ್ಜ್ ಫೋರ್ಟ್ ಅಂತಕ್ಕಂಥದ್ದು. ಬಾಂಬೆಯನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಾಡಿಗೆಗೆ ಕೊಟ್ಟವರು ಯಾರು? ಬಾಂಬೆ ಇಟ್ ಮೀನ್ಸ್ ಮುಂಬೈಯನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಾಡಿಗೆಗೆ ಕೊಟ್ಟವರು ಯಾರು? ಆಪ್ಷನ್ ನೋಡ್ತಾ ಹೋದರೆ 2ನೇ ಚಾರ್ಲ್ಸ್, 1ನೇ ಜೇಮ್ಸ್, ಪೋರ್ಚುಗೀಸರು, ಎಲಿಜಬೆತ್ ರಾಣಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಇಂಗ್ಲೆಂಡ್ನ ರಾಜಕುಮಾರನ 2ನೇ ಕಂಪನಿಗೆ ಬಾಡಿಗೆಗೆ ವಹಿಸಿದವರು 2ನೇ ಚಾರ್ಲ್ಸ್ ಆಗಿರ್ತಾರೆ. ಆಪ್ಷನ್ ಎ 2ನೇ ಚಾರ್ಲ್ಸ್. ಆ್ಯಂಡ್ ನೆಕ್ಸ್ಟ್ ಬಾಂಬೆಯನ್ನು ಕಂಪನಿಗೆ ಎಷ್ಟು ವಾರ್ಷಿಕ ಬಾಡಿಗೆಗೆ ನೀಡಲಾಯಿತು? ಸೊ ಏನು ಬಾಂಬೆಯನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಾಡಿಗೆ ಕೊಡ್ತಾರೋ 2ನೇ ಚಾರ್ಲ್ಸ್ ಅವರು, ಸೊ ಎಷ್ಟು ಬಾಡಿಗೆಗೆ ಅಂತಕ್ಕಂಥದ್ದಾದರೆ ಇದು ವಾರ್ಷಿಕ ಬಾಡಿಗೆ ಅಂತ ನೋಡ್ತಾ ಹೋದಾಗ 10 ಪೌಂಡುಗಳ ಬಾಡಿಗೆಗೆ ಕಂಪನಿಯನ್ನು ವಹಿಸಿಕೊಡಲಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ 10 ಪೌಂಡ್ಗಳು. ಇಂಗ್ಲಿಷರು ಕಲ್ಕತ್ತಾದಲ್ಲಿ ನಿರ್ಮಿಸಿದ ಕೋಟೆಯ ಹೆಸರೇನು? ಸೇಂಟ್ ಜಾರ್ಜ್ ಫೋರ್ಟ್, ಫೋರ್ಟ್ ವಿಲಿಯಂ, ಆಗ್ರಾ ಕೋಟೆ, ಮೈಸೂರು ಕೋಟೆ. ಸೊ ಆಲ್ರೆಡಿ ಹೇಳಿದಾಗೆ ಸೇಂಟ್ ಜಾರ್ಜ್ ಫೋರ್ಟ್ ಬಂದು ಮದ್ರಾಸ್ ಆಯಿತು ಸ್ನೇಹಿತರೆ, ಇಲ್ಲಿ ಆಗ್ರಾ ಕೋಟೆ ಬರಲ್ಲ. ಸೊ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ಬ್ರಿಟಿಷರು ಹೂಗ್ಲಿ ನದಿ ದಂಡೆ ಮೇಲೆ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಆಪ್ಷನ್ ಬಿ ಆಗಿರುತ್ತೆ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರ ಯಾವುದಾಗಿತ್ತು? ಯಾವ್ಯಾವು ಆಗಿದ್ದವು? 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರ ಪ್ರೆಸಿಡೆನ್ಸಿ ಕೇಂದ್ರಗಳು ಯಾವುವು? ಮದ್ರಾಸ್, ಬಾಂಬೆ, ಕಲ್ಕತ್ತಾ, ದೆಹಲಿ, ಆಗ್ರಾ, ಸೂರತ್, ಗೋವಾ, ಕೊಚ್ಚಿ, ಕಣ್ಣನೂರು, ಮೈಸೂರು, ಹೈದರಾಬಾದ್, ಪುಣೆ. ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳು. ಆಪ್ಷನ್ ಎ. 18ನೇ ಶತಮಾನದಲ್ಲಿ ಇಂಗ್ಲಿಷರು ಯಾವ ನಗರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು? ಮದ್ರಾಸ್, ಬಾಂಬೆ, ಕೋಲ್ಕತ್ತಾ. ಉತ್ತರ ಸ್ನೇಹಿತರೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಗೆ ಮಾಡಿಕೊಳ್ಳುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಆರಂಭವಾಯಿತು? ಫ್ರೆಂಚ್ ಅಂತ ಎಲ್ಲ 1664ರಲ್ಲಿ ಬರ್ತಾರೆ. ಸೊ ಡಚ್ಚರು ನೋಡಿದ್ವಿ 1602ರಲ್ಲಿ ಡಚ್ಚರ್ ಆಗ್ತಾರೆ. ಡಚ್ಚರ ನಂತರ ಫ್ರೆಂಚರು ಬರ್ತಕ್ಕಂಥದ್ದು 1664ರಲ್ಲಿ ಫ್ರೆಂಚ್ ಆರಂಭ ಆಗ್ತಕ್ಕಂಥದ್ದು ಆಗಿರುತ್ತೆ. ಫ್ರೆಂಚರು ಭಾರತದಲ್ಲಿ ತಮ್ಮ ಮೊದಲ ಕೋಟೆಯನ್ನು ಎಲ್ಲಿ ಸ್ಥಾಪಿಸಿದರು ಅಂತಕ್ಕಂಥದ್ದು. ಸೊ ಆನ್ಸರು ಮದ್ರಾಸ್, ಸೂರತ್, ಪಾಂಡಿಚೇರಿ, ಮಾಹಿ ಅಂತ ಕೊಟ್ಟವರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ 1668ರಲ್ಲಿ ತಮ್ಮ ಒಂದು ವ್ಯಾಪಾರ ಕೋಟೆಯನ್ನು ಸೂರತ್ನಲ್ಲಿ ಆರಂಭವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೂರತ್ 1668ರಲ್ಲಿ. ಆ್ಯಂಡ್ ನೆಕ್ಸ್ಟು ಫ್ರೆಂಚರ ಪ್ರಮುಖ ರಾಜಧಾನಿ ಯಾವುದಾಗಿತ್ತು? ಚಂದ್ರನಗರ, ಮಾಹಾ, ಪುದುಚೇರಿ ಅಥವಾ ಪಾಂಡಿಚೇರಿ, ಕಾರೈಕಲ್. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ ಪುದುಚೇರಿ ಅಥವಾ ಪಾಂಡಿಚೇರಿಯು ಫ್ರೆಂಚರು ಭಾರತ ತೊರೆದು ಅವರ ರಾಜಧಾನಿಯಾಗಿ ಇರುತ್ತೆ. ಸೊ 1672ರಲ್ಲಿ ಮದ್ರಾಸ್ನ ಒಂದು ಸಮೀಪದಲ್ಲಿರುವ ಸ್ಯಾನೋತೂಮನ್ನು ಇವರು ವಶಪಡಿಸಿಕೊಳ್ತಾರೆ. ಅದಾದ ನಂತರ ಕ್ರಿಸ್ತಶಕ 1673ರಲ್ಲಿ ಪಾಂಡಿಚೇರಿಯ ಅಸ್ಥಿಭಾರವನ್ನು ಹಾಕ್ತಾರೆ. ಸೊ ಅದಾದ ನಂತರ ಇವರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯ ಸ್ಥಾಪಿಸಲು ಹವಣಿಸಿದ ಗವರ್ನರ್ ಯಾರು? ಆಪ್ಷನ್ ಬುಸ್ಸಿ, ಕೌಂಟ್ ಡಿ ಲಾಲಿ, ಡೂಪ್ಲೆ, ರಾಬರ್ಟ್ ಕ್ಲೈವ್.
ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಅವಣಿಸಿದ ಗವರ್ನರ್ ಯಾರಂತ ಹೇಳಿದರೆ ಸೊ ಆನ್ಸರ್ 1700 ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂತಹ ಡೂಪ್ಲೆ ಎಂಬ ಮಹತ್ವಾಕಾಂಕ್ಷಿ ಅಧಿಕಾರಿಯು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಡೂಪ್ಲೆ, ಪಾಂಡಿಚೇರಿಯ ಗವರ್ನರ್. ಕರ್ನಾಟಕ ಯುದ್ಧಗಳು ಯಾರ ನಡುವೆ ನಡೆದವು? ಬ್ರಿಟಿಷರು ಮತ್ತು ಪೋರ್ಚುಗೀಸರು, ಬ್ರಿಟಿಷರು ಮತ್ತು ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರು, ಫ್ರೆಂಚರು ಮತ್ತು ಡಚ್ಚರು. ಸೊ ಸರಿಯಾದ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಈ ಒಂದು ಕರ್ನಾಟಕ ಯುದ್ಧಗಳು ನಡೀತವೆ. ಆಪ್ಷನ್ ಸಿ. ನೆಕ್ಸ್ಟ್ ಸ್ನೇಹಿತರೆ, ಕರ್ನಾಟಕ ಯುದ್ಧದಲ್ಲಿ ಏನಾಗುತ್ತೆ, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧಗಳು ನಡೀತಾ ಹೋಗ್ತವೆ. ಅದಾದ ನಂತರ ಫ್ರೆಂಚರು ಏನು ಮಾಡ್ತಾರೆ, ಇಲ್ಲಿ ಸೋಲನ್ನು ಒಪ್ಕೊಳ್ತಾರೆ. ಸಪ್ತವಾರ್ಷಿಕ ಯುದ್ಧ ನಡೆಯುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ಈ ಒಂದು ಫ್ರೆಂಚರು ತಮ್ಮ ಒಂದು ಸೋಲನ್ನು ಅನುಭವಿಸಿ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಭಾರತದಲ್ಲಿ ಫ್ರೆಂಚರು ಓನ್ಲಿ ವ್ಯಾಪಾರಕ್ಕೋಸ್ಕರನೇ ಅವರು ಸೀಮಿತವಾಗಿ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಯಾವುದರಲ್ಲಿ ಪ್ಯಾರಿಸ್ ಮಾಡಿಕೊಂಡ ನಂತರ. ಅದಾದ ನಂತರ ಬ್ರಿಟಿಷರ ಒಂದು ಅಥವಾ ಇಂಗ್ಲಿಷರ ಒಂದು ಆಧಿಪತ್ಯ ಸ್ಥಾಪನೆ ಆಗ್ತಾ ಹೋಗುತ್ತೆ 1600ರಲ್ಲಿ. ನೆಕ್ಸ್ಟ್ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರು? ದೋಸ್ತ್ ಅಲಿ, ಅಸಫ್ ಜಾ, ಚಂದರ್ ಸಾಹೇಬ್, ಅನ್ವರುದ್ದೀನ್. ಸರಿಯಾದಂಥ ಒಂದು ಉತ್ತರ 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿದೆ. ಸೊ ಆನ್ಸರ್ ಆಪ್ಷನ್ ಬಿ ಅಸಫ್ ಜಾ ಅಂತಕ್ಕಂಥದ್ದು ಹೈದರಾಬಾದ್ ಸಂಸ್ಥಾನ. ಮೊದಲ ಕರ್ನಾಟಕ 1746-48, 49ರಿಂದ 54, 56ರಿಂದ 63, 57ರಿಂದ 64. ಮೊದಲ ಕರ್ನಾಟಕ ಯುದ್ಧಗಳು ಫ್ರೆಂಚ್ ಮತ್ತು ಇಂಗ್ಲಿಷ್ ನಡುವೆ ಏನು ನಡೀತೋ ಸೊ ಅದು 1746ರಿಂದ 48ರವರೆಗೆ ನಡೀತಕ್ಕಂಥದ್ದಾಗಿದೆ. ಮೊದಲ ಕರ್ನಾಟಕ ಯುದ್ಧದಲ್ಲಿ ಮದ್ರಾಸನ್ನು ವಶಪಡಿಸಿಕೊಂಡಂತಹ ಫ್ರೆಂಚ್ ಅಧಿಕಾರಿ ಯಾರು? ಡೂಪ್ಲೆ, ಲಾಬರ್ಡಾನಾಯಿಸ್, ಬುಸ್ಸಿ, ಕೌಂಟ್ ಡಿ ಲ್ಯಾಲಿ ಅಂತ ಕೊಟ್ಟಿದ್ದಾರೆ. ಮೊದಲ ಕರ್ನಾಟಕ ಯುದ್ಧದಲ್ಲಿ ಮದ್ರಾಸನ್ನು ವಶಪಡಿಸಿಕೊಂಡಂತಹ ಫ್ರೆಂಚ್ ಅಧಿಕಾರಿ ಬಂದು ಇಲ್ಲಿ ಸ್ನೇಹಿತರೆ ಸೊ ಲಾಬರ್ಡಾನಾಯಿಸ್ ಆಪ್ಷನ್ ಬಿ. ಲಾಬರ್ಡಾನಾಯಿಸ್ ಬ್ರಿಟಿಷರಿಗೆ ಮದ್ರಾಸನ್ನು ಬಿಟ್ಟುಕೊಡಲು ಕಾರಣವೇನು? ಸೊ ಅವ್ರು ಏನು ಮಾಡ್ತಾರೆ, ಮದ್ರಾಸನ್ನು ವಶಪಡಿಸ್ಕೊಳ್ತಾರೆ. ಸೊ ಅದಾದ ಮತ್ತೆ ಬ್ರಿಟಿಷರಿಗೆ ವಾಪಸ್ ಕೊಡ್ತಕ್ಕಂಥದ್ದಾಗಿದೆ. ಕಾರಣ ಏನು? ಯುದ್ಧದಲ್ಲಿ ಸೋತಿದ್ದರಿಂದ, ಬ್ರಿಟಿಷರಿಂದ ಹಣ ಪಡೆದಿದ್ದರಿಂದ, ಡೂಪ್ಲೆ ಹೇಳಿದ್ದರಿಂದ, ಫ್ರಾನ್ಸ್ ರಾಜನ ಆದೇಶದಿಂದ ಅಂತ ಕೊಟ್ಟಿದ್ದಾರೆ. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ, ಬ್ರಿಟಿಷರಿಂದ ಹಣವನ್ನು ಪಡೆದು ಡೂಪ್ಲೆಗೆ ತಿಳಿಸದೆ ಹೊರಟು ಹೋಗ್ತಾರೆ. ಯಾರು? ಈ ಒಂದು ಫ್ರೆಂಚರ ಒಂದು ಲಾಬರ್ಡಾನಾಯಿಸ್ ಅಂತಕ್ಕಂಥವ್ರು ಆಗಿರ್ತಾರೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಬ್ರಿಟಿಷರಿಂದ ಹಣವನ್ನು ಪಡ್ಕೊಳ್ತಾರೆ. ಸೊ ಹಣವನ್ನು ಪಡೆದು ಡೂಪ್ಲೆಗೆ ತಿಳಿಸ್ತೇನೆ ಈ ಒಂದು ಮದ್ರಾಸನ್ನು ಇಂಗ್ಲಿಷರಿಗೆ ಬಿಟ್ಕೊಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಮೊದಲ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಪ್ಯಾರಿಸ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಮದ್ರಾಸ್ ಒಪ್ಪಂದ. ಸರಿಯಾದಂಥ ಒಂದು ಉತ್ತರ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮೊದಲ ಕರ್ನಾಟಕ ಯುದ್ಧ ಎಸ್ ಆಪ್ಷನ್ ಸಿ ಎಕ್ಸ್ಲಾ ಚಾಪೆಲ್. ಎರಡನೇ ಕರ್ನಾಟಕ ಯುದ್ಧ ನಡೆದಂಥ 9ರಿಂದ 54 ಆಗಿರುತ್ತೆ. ಸೊ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷರು ಯಾರನ್ನ ಬೆಂಬಲಿಸ್ತಾರೆ ಅಂತ ಕೇಳಿದ್ರೆ, ಎರಡನೇ ಕರ್ನಾಟಕ ಯುದ್ಧದಲ್ಲಿ ಯಾರನ್ನ ಬ್ರಿಟಿಷರು ಬೆಂಬಲಿಸಿದರು? ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್, ನಾಸಿರ್ ಜಂಗ್ ಮತ್ತು ಅನ್ವರುದ್ದೀನ್, ಜಂಗ್ ಮತ್ತು ದೋಸ್ತ್ ಅಲಿ, ಮೀರ್ ಜಾಫರ್ ಮತ್ತು ಸಿರಾಜ್. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ ನಾಸಿರ್ ಜಂಗ್ ಅಂಡ್ ಅನ್ವರುದ್ದೀನ್ ಆಪ್ಷನ್ ಬಿ. ಸಾವಿರದ 1749 ಕೊಲ್ಲಲ್ಪಟ್ಟ ನವಾಬ ಯಾರು? ಚಂದಾ ಸಾಹೇಬ್, ಅನ್ವರುದ್ದೀನ್, ನಾಸಿರ್ ಜಂಗ್, ದೋಸ್ತ್ ಅಲಿ. ಸರಿಯಾದ ಉತ್ತರ 1749ರಲ್ಲಿ ಚಂದಾ ಸಾಹೇಬ್, ಮುಜಾಫರ್ ಜಂಗ್ ಮತ್ತು ಫ್ರೆಂಚರ ಪಡೆಗಳು ಸೇರಿ ಅನ್ವರುದ್ದೀನನ್ನು ಅಂಬುರ್ ಕದನದಲ್ಲಿ ಕೊಲ್ತಾರೆ. ಸೊ ಆಪ್ಷನ್ ಬಿ ಅನ್ವರುದ್ದೀನ್. ಫ್ರೆಂಚರು ಹೈದರಾಬಾದ್ ನಿಜಾಮನ ರಕ್ಷಣೆಗಾಗಿ ನೇಮಿಸಿದ ಅಧಿಕಾರಿ ಯಾರು? ಡೂಪ್ಲೆ, ಬುಸ್ಸಿ, ಲಾಬರ್ಡಾನಾಯಿಸ್, ಕೌಂಟ್ ಡಿ ಲ್ಯಾಲಿ. ಫ್ರೆಂಚರ ಹೈದರಾಬಾದ್ ನಿಜಾಮನ ರಕ್ಷಣೆಗಾಗಿ ನೇಮಿಸಿದಂತಹ ಅಧಿಕಾರಿ ಎಸ್ ಆನ್ಸರ್ ಆಪ್ಷನ್ ಬಿ ಬುಸ್ಸಿ. ರಾಬರ್ಟ್ ಕ್ಲೈವ್ ಕರ್ನಾಟಕದ ಯಾವ ರಾಜಧಾನಿಯ ಮೇಲೆ ಆಕ್ರಮಣವನ್ನು ಮಾಡಿದರು? ರಾಬರ್ಟ್ ಕ್ಲೈವ್ ಕರ್ನಾಟಕದ ಯಾವ ಮಾಡಿದರು? ಮೈಸೂರು, ಆರ್ಕಟ್, ತಂಜಾವೂರು, ಮದುರೈ.
ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆರ್ಕಟ್. ಸೊ ರಾಬರ್ಟ್ ಕ್ಲೈವ್ ಕರ್ನಾಟಕದ ಆರ್ಕಟ್ ರಾಜಧಾನಿ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದ ಸಾಹೇಬನನ್ನು ಸೋಲಿಸ್ತಾರೆ. ಎರಡನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಪ್ಯಾರಿಸ್ ಒಪ್ಪಂದ, ಎಕ್ಸ್ಲಾ ಚಾಪೆಲ್, ಪಾಂಡಿಚೇರಿ, ಸೂರತ್. ಸೊ ಮೊದಲನೇದು ಬಂದು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಯಿತು. ಎರಡನೇ ಕರ್ನಾಟಕ ಯುದ್ಧ ಬಂದು ಪಾಂಡಿಚೇರಿ ಒಪ್ಪಂದ, ಆಪ್ಷನ್ ಸಿ. ಎರಡನೇ ಕರ್ನಾಟಕ ಹಿಂದಕ್ಕೆ ಕರೆಸಿಕೊಂಡರು ಬುಸ್ಸಿ, ಡೂಪ್ಲೆ, ಕೌಂಟ್ ಡಿ ಲಾಲಿ, ಸರಿಯಾದ ಉತ್ತರ ಡೂಪ್ಲೆ, ಆಪ್ಷನ್ ಬಿ. ಎರಡನೇ ಕರ್ನಾಟಕ ಯುದ್ಧದ ನಂತರ ಫ್ರೆಂಚರು ಡೂಪ್ಲೆನ ಫ್ರಾನ್ಸ್ಗೆ ಹಿಂದಕ್ಕೆ ಕರೆಸಿಕೊಂಡರು. ಮೂರನೇ ಕರ್ನಾಟಕ ಯುದ್ಧ ನಡೆದಂಥ ಕಾಲ ಯಾವುದು? 1756ರಿಂದ 63, 46ರಿಂದ 48, 49ರಿಂದ 54, 64ರಿಂದ 67. ಸರಿಯಾದ ಉತ್ತರ 56ರಿಂದ 63, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ರಾಬರ್ಟ್ ಕ್ಲೈವ್, ಸರ್ ಐರ್ಕೂಟ್, ಹೆಕ್ಟರ್ ಮನ್ರೋ, ವಾರೆನ್ ಹೇಸ್ಟಿಂಗ್ಸ್. ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಸರ್ ಐರ್ಕೂಟ್. ಸಾವಿರದ 1761ರಲ್ಲಿ ಪಾಂಡಿಚೇರಿಯಲ್ಲಿ ಬ್ರಿಟಿಷರಿಗೆ ಶರಣಾದವರು ಯಾರು? ಡೂಪ್ಲೆ, ಕೌಂಟ್ ಡಿ ಲಾಲಿ, ಬುಸ್ಸಿ, ಚಂದ ಸಾಹೇಬ್. 1761ರಲ್ಲಿ ಪಾಂಡಿಚೇರಿಯಲ್ಲಿ ಬ್ರಿಟಿಷರಿಗೆ ಶರಣಾದವರು ಕೌಂಟ್ ಡಿ ಲಾಲಿ, ಆಪ್ಷನ್ ಬಿ. ಮೂರನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಪಾಂಡಿಚೇರಿ, ಮದ್ರಾಸ್, ಪ್ಯಾರಿಸ್, ಲಂಡನ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ 1763ರಲ್ಲಿ ನಡೆದಂಥ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಮೂರನೇ ಕರ್ನಾಟಕ ಯುದ್ಧ ಮುಕ್ತಾಯವಾಗುತ್ತದೆ. ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಅಧಿಕಾರಿ ಯಾರು? ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ವೆಲ್ಲೆಸ್ಲಿ, ರಾಬರ್ಟ್ ಕ್ಲೈವ್, ಡಾಲೌಸಿ. ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದಂತಹ ಪ್ರಥಮ ಅಧಿಕಾರಿ, ಸೊ ಆನ್ಸರ್ ಆಪ್ಷನ್ ಸಿ, ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಮೊದಲು ಯಾವ ಹುದ್ದೆಯಲ್ಲಿದ್ದನು? ಗವರ್ನರ್, ಕಾರಾಕೂನ ಕ್ಲರ್ಕ್, ಸೇನಾಪತಿ, ವೈಸ್ರಾಯ್. ಆನ್ಸರ್ ಆಪ್ಷನ್ ಬಿ, ಕಾರಾಕೂನನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ರಾಬರ್ಟ್ ಕ್ಲೈವ್ ಇಂಗ್ಲೆಂಡಿಗೆ ಹಿಂತಿರುಗಿದ ನಂತರ ಏನಾದರೂ? ಪ್ರಧಾನಮಂತ್ರಿ, ಸಂಸತ್ತಿನ ಸದಸ್ಯ, ರಾಜ, ವ್ಯಾಪಾರಿ ಅಂತ ಕೊಟ್ಟಿದೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಸಂಸತ್ತಿನ ಸದಸ್ಯ, ಆಪ್ಷನ್ ಬಿ. ನೆಕ್ಸ್ಟು, ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ತಂದುಕೊಟ್ಟವರು ಯಾರು? ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ಅಂದರೆ ಇಂಗ್ಲಿಷ್ ಈಸ್ಟ್ ಕಂಪನಿಗೆ ತಂದುಕೊಟ್ಟವರು ಯಾರು? ರಾಬರ್ಟ್ ಕ್ಲೈವ್, ಹೆಕ್ಟರ್ ಮನ್ರೋ, ಐರ್ಕೂಟ್, ಡಾಲ್ ಹೌಸಿ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಬಕ್ಸರ್ ಕದನ ನಂತರ ರಾಬರ್ಟ್ ಕ್ಲೈವ್ನು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ತಂದುಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ರಾಬರ್ಟ್ ಕ್ಲೈವ್, ಆಪ್ಷನ್ ಎ. ದಸ್ತಕ್ ಎಂದರೆ ಏನು? ದಸ್ತಕ್ ಮೀನ್ಸ್ ಭೂ ಕಂದಾಯ, ಪರವಾನಗಿ ಪತ್ರ, ಯುದ್ಧ ಪರಿಹಾರ, ಸೈನಿಕ ಹುದ್ದೆ. ದಸ್ತಕ್ ಪದದ ಅರ್ಥ ಅಂತ ಹೇಳ್ತಾ ಹೋದರೆ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಬೇಕಾದಂಥ ಒಂದು ಪರವಾನಗಿ ಪತ್ರ ಆಗಿರುತ್ತೆ, ಆಪ್ಷನ್ ಬಿ. 1717ರಲ್ಲಿ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು? ಔರಂಗಜೇಬ್, ಜಹಾಂಗೀರ್, ಫಾರೂಕ್ ಶಿಯಾರ್, ಶಾ ಆಲಂ. 1717ರಲ್ಲಿ ಬ್ರಿಟಿಷರಿಗೆ ದಸ್ತಕ್ ನೀಡಿದಂತಹ ಮೊಘಲ್ ದೊರೆ ಫಾರೂಕ್ ಶಿಯಾರ್, ಆಪ್ಷನ್ ಸಿ. ನೆಕ್ಸ್ಟ್, ದಸ್ತಕ್ಗಳ ದುರುಪಯೋಗದಿಂದ ಯಾರಿಗೆ ನಷ್ಟವಾಗುತ್ತಿತ್ತು? ಬ್ರಿಟಿಷ್ ಕಂಪನಿಗೆ, ಫ್ರೆಂಚ್ ಕಂಪನಿಗೆ, ಬಂಗಾಳ ಸರ್ಕಾರಕ್ಕೆ, ಮೊಘಲ್ ಚಕ್ರವರ್ತಿಗೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರಲ್ಲಿ ಕಂಪನಿಯ ನೌಕರರು ದಸ್ತಕ್ಗಳನ್ನು ಖಾಸಗಿ ವ್ಯಾಪಾರಕ್ಕೆ ಬಳಸುತ್ತಿದ್ದರಿಂದ ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗುತ್ತಿತ್ತು. ಸೊ ಆಪ್ಷನ್ ಸಿ. ಅಲಿವರ್ದಿ ಖಾನ್ ನಂತರ ಬಂಗಾಳದ ನವಾಬನಾದವನು ಯಾರು? ಮೀರ್ ಜಾಫರ್, ಸಿರಾಜ್ ಉದ್ದೌಲಾ, ಮೀರ್ ಕಾಸಿಂ, ಶುಜ್ ಉದ್ದೌಲ್.
ಸರಿಯಾದಂತಹ ಒಂದು ಉತ್ತರ 1756ರಲ್ಲಿ ಅಲಿವರ್ದಿ ಖಾನ್ ರನ್ನ ನಿಧನದ ನಂತರ ಅವರ ಮೊಮ್ಮಗನಾದಂಥ ಸಿರಾಜ್ ಉದ್ ದೌಲನು ಅಧಿಕಾರಕ್ಕೆ ಬರ್ತಾನೆ. ಪ್ಲಾಸಿ ಕದನ ನಡೆದಂತಹ ವರ್ಷ ಯಾವುದು ಅಂತ ಕೇಳಿದರೆ 1757, 64, 61, 46. ಸರಿಯಾದಂಥ ಒಂದು ಉತ್ತರ 1757ರಲ್ಲಿ ಸಿರಾಜ್ ಉದ್ ದೌಲನಿಗೂ ಮತ್ತು ಬ್ರಿಟಿಷರಿಗೂ ನಡೆದಂತಹ ಪ್ಲಾಸಿ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ರಾಬರ್ಟ್ ಕ್ಲೈವ್, ಸರ್ ಐರ್ಕೂಟ್, ಹೆಕ್ಟರ್ ಮನ್ರೋ, ವಾರನ್ ಹೇಸ್ಟಿಂಗ್ಸ್. ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಸರ್ ಐರ್ಕೂಟ್. 1761ರಲ್ಲಿ ಪಾಂಡಿಚೇರಿಯಲ್ಲಿ ಬ್ರಿಟಿಷರಿಗೆ ಶರಣಾದವರು ಯಾರು? ಡೂಪ್ಲೆ, ಕೌಂಟ್ ಡಿ ಲಾಲಿ, ಬುಸ್ಸಿ, ಚಂದ ಸಾಹೇಬ್. 1761ರಲ್ಲಿ ಪಾಂಡಿಚೇರಿಯಲ್ಲಿ ಬ್ರಿಟಿಷರಿಗೆ ಶರಣಾದವರು ಕೌಂಟ್ ಡಿ ಲಾಲಿ. ಆಪ್ಷನ್ ಬಿ. ಮೂರನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಪಾಂಡಿಚೇರಿ, ಮದ್ರಾಸ್, ಪ್ಯಾರಿಸ್, ಲಂಡನ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ 1763ರಲ್ಲಿ ನಡೆದಂಥ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಮೂರನೇ ಕರ್ನಾಟಕ ಯುದ್ಧ ಮುಕ್ತಾಯವಾಗುತ್ತದೆ. ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಅಧಿಕಾರಿ ಯಾರು? ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ವೆಲ್ಲೆಸ್ಲಿ, ರಾಬರ್ಟ್ ಕ್ಲೈವ್, ಡಾಲೌಸಿ. ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದಂತಹ ಪ್ರಥಮ ಅಧಿಕಾರಿ. ಸೊ ಆನ್ಸರ್ ಆಪ್ಷನ್ ಸಿ, ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಮೊದಲು ಯಾವ ಹುದ್ದೆಯಲ್ಲಿದ್ದನು? ಗವರ್ನರ್, ಕಾರಾಕೂನ ಕ್ಲರ್ಕ್, ಸೇನಾಪತಿ, ವಾಯ್ಸ್ರಾಯ್. ಆನ್ಸರ್ ಆಪ್ಷನ್ ಬಿ, ಕಾರಾಕೂನನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ರಾಬರ್ಟ್ ಕ್ಲೈವ್ ಇಂಗ್ಲೆಂಡಿಗೆ ಹಿಂತಿರುಗಿದ ನಂತರ ಏನಾದರೂ? ಪ್ರಧಾನಮಂತ್ರಿ, ಸಂಸತ್ತಿನ ಸದಸ್ಯ, ರಾಜ, ವ್ಯಾಪಾರಿ ಅಂತ ಕೊಟ್ಟಿದೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಸಂಸತ್ತಿನ ಸದಸ್ಯ. ಆಪ್ಷನ್ ಬಿ. ನೆಕ್ಸ್ಟು, ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ತಂದುಕೊಟ್ಟವರು ಯಾರು? ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ಅಂದರೆ ಇಂಗ್ಲಿಷ್ ಈಸ್ಟ್ ಕಂಪನಿಗೆ ತಂದುಕೊಟ್ಟವರು ಯಾರು? ರಾಬರ್ಟ್ ಕ್ಲೈವ್, ಹೆಕ್ಟರ್ ಮನ್ರೋ, ಐರ್ಕೂಟ್, ಡಾಲ್ ಹೌಸಿ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಬಕ್ಸರ್ ಕದನ ನಂತರ ರಾಬರ್ಟ್ ಕ್ಲೈವ್ನು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ತಂದುಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ರಾಬರ್ಟ್ ಕ್ಲೈವ್. ಆಪ್ಷನ್ ಎ. ದಸ್ತಕ್ ಎಂದರೆ ಏನು? ದಸ್ತಕ್ ಮೀನ್ಸ್ ಭೂ ಕಂದಾಯ, ಪರವಾನಗಿ ಪತ್ರ, ಯುದ್ಧ ಪರಿಹಾರ, ಸೈನಿಕ ಹುದ್ದೆ. ದಸ್ತಕ್ ಪದದ ಅರ್ಥ ಅಂತ ಹೇಳ್ತಾ ಹೋದರೆ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಬೇಕಾದಂಥ ಒಂದು ಪರವಾನಗಿ ಪತ್ರ ಆಗಿರುತ್ತೆ. ಆಪ್ಷನ್ ಬಿ.
1717ರಲ್ಲಿ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು? ಔರಂಗಜೇಬ್, ಜಹಾಂಗೀರ್, ಫಾರೂಕ್ ಶಿಯಾರ್, ಶಾ ಆಲಂ. 1717ರಲ್ಲಿ ಬ್ರಿಟಿಷರಿಗೆ ದಸ್ತಕ್ ನೀಡಿದಂತಹ ಮೊಘಲ್ ದೊರೆ ಫಾರೂಕ್ ಶಿಯಾರ್. ಆಪ್ಷನ್ ಸಿ. ನೆಕ್ಸ್ಟ್, ದಸ್ತಕ್ಗಳ ದುರುಪಯೋಗದಿಂದ ಯಾರಿಗೆ ನಷ್ಟವಾಗುತ್ತಿತ್ತು? ಬ್ರಿಟಿಷ್ ಕಂಪನಿಗೆ, ಫ್ರೆಂಚ್ ಕಂಪನಿಗೆ, ಬಂಗಾಳ ಸರ್ಕಾರಕ್ಕೆ, ಮೊಘಲ್ ಚಕ್ರವರ್ತಿಗೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರಲ್ಲಿ, ಕಂಪನಿಯ ನೌಕರರು ದಸ್ತಕ್ಗಳನ್ನು ಖಾಸಗಿ ವ್ಯಾಪಾರಕ್ಕೆ ಬಳಸುತ್ತಿದ್ದರಿಂದ ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗುತ್ತಿತ್ತು. ಸೊ ಆಪ್ಷನ್ ಸಿ. ಅಲಿವರ್ದಿ ಖಾನ್ ನಂತರ ಬಂಗಾಳದ ನವಾಬನಾದವನು ಯಾರು? ಮೀರ್ ಜಾಫರ್, ಸಿರಾಜ್ ಉದ್ದೌಲಾ, ಮೀರ್ ಕಾಸಿಂ, ಶುಜ್ ಉದ್ದೌಲ್. ಸರಿಯಾದಂತಹ ಒಂದು ಉತ್ತರ 1756ರಲ್ಲಿ ಅಲಿವರ್ದಿ ಖಾನ್ ನಿಧನದ ನಂತರ ಅವರ ಮೊಮ್ಮಗನಾದಂಥ ಸಿರಾಜ್ ಉದ್ದೌಲನು ಅಧಿಕಾರಕ್ಕೆ ಬರ್ತಾನೆ. ಪ್ಲಾಸಿ ಕದನ ನಡೆದಂತಹ ವರ್ಷ ಯಾವುದು ಅಂತ ಕೇಳಿದರೆ 1757, 64, 61, 46. ಸರಿಯಾದಂಥ ಒಂದು ಉತ್ತರ 1757ರಲ್ಲಿ ಸಿರಾಜ್ ಉದ್ದೌಲನಿಗೂ ಮತ್ತು ಬ್ರಿಟಿಷರಿಗೂ ನಡೆದಂತಹ ಪ್ಲಾಸಿ. ಸೊ ಪ್ಲಾಸಿ ಕದನಕ್ಕೆ ತಕ್ಷಣದ ಕಾರಣವೇನಂತ ಕೇಳಿದರೆ ಸ್ನೇಹಿತರೆ, ಮೀರ್ ಜಾಫರ್ನ ಮೋಸ, ಕೋಟೆ ದುರಸ್ತಿ ಮತ್ತು ಕಪ್ಪು ಕೋಣೆ ದುರಂತ, ಫ್ರೆಂಚರ ದಾಳಿ, ಮೊಘಲರ ಪತನ. ಸರಿಯಾದಂಥ ಒಂದು ಉತ್ತರ ಪ್ಲಾಸಿ ಕದನಕ್ಕೆ ಕಾರಣ ಅಂತ ಹೇಳಿದರೆ ಫ್ರೆಂಚರ ದುರಸ್ತಿ ಮತ್ತು ಕಪ್ಪು ಕೋಣೆ ದುರಂತ ಆಗಿರುತ್ತೆ. ಕಪ್ಪು ಕೋಣೆ ದುರಂತದಲ್ಲಿ ಎಷ್ಟು ಬ್ರಿಟಿಷರನ್ನು ಬಂಧಿಸಿಡಲಾಗಿತ್ತು? 100, 146, 123, 50 ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು 146 ಜನರನ್ನು ಅಥವಾ ಬ್ರಿಟಿಷರನ್ನು ಅಲ್ಲಿ ಬಂಧಿಸಲಾಗಿರುತ್ತೆ. ಕಪ್ಪು ಕೋಣೆ ದುರಂತದಲ್ಲಿ ಎಷ್ಟು ಮಂದಿ ಅಸುನೀಗಿದರು? 146 ಬ್ರಿಟಿಷರನ್ನು ಅಲ್ಲಿ ಬಂಧಿಸಿಡಲಾಗುತ್ತೆ. ಆದರೆ ಅಲ್ಲಿ ಸತ್ತಂಥ ಮಂದಿ ಅಂತ ಹೇಳಿದರೆ 123 ಮಂದಿ ಸಾವನ್ನು ಅಪ್ತಾರೆ. ಪ್ಲಾಸಿ ಕದನದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಸಿರಾಜ್ನ ಸೇನಾಪತಿ ಯಾರು? ಮೀರ್ ಕಾಸಿಂ, ಮೀರ್ ಜಾಫರ್, ಮಾಣಿಕ್ ಚಂದ್ ಆ್ಯಂಡ್ ಜಗತ್ ಸೇಠ್ ಅಂತ ಕೊಟ್ಟಿದ್ದಾರೆ. ಪ್ಲಾಸಿ ಕದನದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದಂಥ ಸಿರಾಜ್ನ ಸೇನಾಪತಿ ಅಂತ ಹೇಳಿದಾಗ ಸ್ನೇಹಿತರೆ, ಇಲ್ಲಿ ನೋಡಿ ರಾಬರ್ಟ್ ಕ್ಲೈವ್ನ ಸಿರಾಜ್ನ ಸೇನಾಪತಿಯಾದ ಮೀರ್ ಜಾಫರ್ಗೆ ನವಾಬನನ್ನಾಗಿ ಮಾಡುವ ಆಮಿಷ ಒಡ್ಡಿ ತನ್ನ ಕಡೆ ಸೆಳ್ಕೊಳ್ತಾರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ಮೀರ್ ಜಾಫರ್. ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನಾದರು ಯಾರು? ಸೊ ಆಲ್ರೆಡಿ ಹೇಳಿದಾಗೆ ರಾಬರ್ಟ್ ಕ್ಲೈವ್ ಏನು ಆಮಿಷವನ್ನು ಹೊಡ್ತಾನೋ, ಸೊ ಹಾಗಾಗಿ ಅವನ ನಂತರ ಮೀರ್ ಜಾಫರ್ನೇ ಆ ಒಂದು ಸ್ಥಾನಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಮೀರ್ ಜಾಫರ್ ಯುದ್ಧ ಪರಿಹಾರಕ್ಕಾಗಿ ಅಥವಾ ಯುದ್ಧ ಪರಿಹಾರವಾಗಿ ಕಂಪನಿಗೆ ಎಷ್ಟು ಹಣವನ್ನು ನೀಡಿದನು? 50 ಲಕ್ಷ, 17 ಕೋಟಿ 70 ಲಕ್ಷ, 1 ಕೋಟಿ 26 ಲಕ್ಷ. ಮೀರ್ ಜಾಫರ್ ಯುದ್ಧ ಪರಿಹಾರಕ್ಕಾಗಿ ಕಂಪನಿಗೆ ಕೊಟ್ಟಂತಹ ಹಣ 17 ಕೋಟಿ 70 ಲಕ್ಷ ರೂಪಾಯಿಗಳು. ಮೀರ್ ಜಾಫರ್ ನಂತರ ಬ್ರಿಟಿಷರು ಯಾರನ್ನು ನವಾಬನನ್ನಾಗಿ ಮಾಡಿದರು? ಸೊ ಇಲ್ಲಿ ರಾಬರ್ಟ್ ಕ್ಲೈವ್ ಆಯಿತು. ಸೊ ಅದಾದ ನಂತರ ಮೀರ್ ಜಾಫರ್ ಆಗ್ತಾನೆ. ಮೀರ್ ಜಾಫರ್ ಆದ ನಂತರ ಇಲ್ಲಿ ಬ್ರಿಟಿಷರ ನವಾಬನಾಗಿರ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಇಲ್ಲಿ ಸೊ ಅವನ ಅಳಿಯನಾದಂತಹ ಮೀರ್ ಕಾಸಿಂ. ಬಂಗಾಳದ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಿಸಿದ ನವಾಬ ಯಾರು? ಮೀರ್ ಜಾಫರ್, ಮೀರ್ ಕಾಸಿಂ, ಸಿರಾಜ್ ಉದ್ದೌಲಾ, ಅಲಿವರ್ದಿ ಖಾನ್ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಮೀರ್ ಕಾಸಿಂ ಏನು ಮಾಡ್ತಾರೆ, ದಸ್ತಕ್ನ ದುರ್ಬಳಕೆಯನ್ನು ತಡೆಗಟ್ಟೋದಕ್ಕೋಸ್ಕರ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ, ಮೀರ್ ಕಾಸಿಂ. ಬಕ್ಸರ್ ಕದನ ನಡೆದಂಥ ವರ್ಷ ಯಾವುದು? 1757, 1761 ಆ್ಯಂಡ್ 1764, 1765. ಬಕ್ಸರ್ ಕದನ ನಡೆದಂತಹ ವರ್ಷ 1764. ಮೀರ್ ಕಾಸಿಂ ಮತ್ತು ಬ್ರಿಟಿಷರ ನಡುವೆ ನಡೀತಕ್ಕಂಥ ಒಂದು ಯುದ್ಧ ಈ ಒಂದು ಬಕ್ಸರ್ ಕದನ ಆಗಿರುತ್ತೆ. ಬಕ್ಸರ್ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದವರು ಯಾರು? ರಾಬರ್ಟ್ ಕ್ಲೈವ್, ಹೆಕ್ಟರ್ ಮನ್ರೋ, ಹೈರ್ ಕೂಟ್, ವಾರನ್ ಹೇಸ್ಟಿಂಗ್. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ, ಬಕ್ಸರ್ ಕದನದಲ್ಲಿ ಹೆಕ್ಟರ್ ಮನ್ರೋರವರು ನೇತೃತ್ವದ ಬ್ರಿಟಿಷ್ ಸೇನೆಯ ಮೀರ್ ಕಾಸಿಂನ ಒಕ್ಕೂಟವನ್ನು ಎದುರಿಸ್ತಾರೆ. ಸೊ ಇಲ್ಲಿ ಹಾಗಾಗಿ ಆನ್ಸರ್ ಯಾರಂತ ಹೇಳಿದ್ರೆ ಹೆಕ್ಟರ್ ಮನ್ರೋ ಆಗಿರ್ತಾರೆ. ಮೀರ್ ಕಾಸಿಂನ ಒಕ್ಕೂಟದಲ್ಲಿ ಇದ್ದವರು ಯಾರು? ಶಾ ಆಲಂ ಮತ್ತು ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಮೀರ್ ಕಾಸಿಂನ ಮೊಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಹೌದ್ನ ನವಾಬ ಶುಜ್ ಉದ್ ದೌಲಾ ಅವರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಕ್ಕಂಥದ್ದು. ಆಪ್ಷನ್ ಎ. ಬಕ್ಸರ್ ಕದನದ ನಂತರ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದವರು ಯಾರು?
ಮೀರ್ ಖಾಸಿಂ, ಎರಡನೇ ಶಾ ಆಲಂ, ಶುಜ್ ಉದ್ ದೌಲ್, ಮೀರ್ ಜಾಫರ್. ಬಕ್ಸರ್ ಕದನ ನಂತರ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದವರು ಇಲ್ಲಿ ಎರಡನೇ ಶಾ ಆಲಂ, ಆಪ್ಷನ್ ಬಿ. ಔಧ್ನ ನವಾಬನು ಕಂಪನಿಗೆ ಎಷ್ಟು ಯುದ್ಧ ಪರಿಹಾರವನ್ನು ನೀಡಬೇಕಾಯಿತು? 26 ಲಕ್ಷ, 50 ಲಕ್ಷ, 17 ಕೋಟಿ, 10 ಲಕ್ಷ. ಔಧ್ನ ನವಾಬನಾದಂಥ ಶುಜುದ್ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರಕ್ಕಾಗಿ 50 ಲಕ್ಷ ರೂಪಾಯಿಗಳನ್ನು ಇಲ್ಲಿ ಕೊಡಬೇಕಾಗುತ್ತದೆ. ದಿವಾನಿ ಹಕ್ಕು ಎಂದರೇನು? ಸೈನ್ಯ ನಿರ್ವಹಣೆ ಮಾಡುವ ಹಕ್ಕು, ಭೂಕಂದಾಯ ವಸೂಲಿ ಮಾಡುವ ಹಕ್ಕು, ವ್ಯಾಪಾರ ಮಾಡುವ ಹಕ್ಕು, ಕೋಟೆ ಕಟ್ಟುವ ಹಕ್ಕು. ದಿವಾನಿ ಹಕ್ಕು ಎಂದರೆ ಭೂಕಂದಾಯ ವಸೂಲಿ ಮಾಡುವ ಹಕ್ಕಾಗಿದೆ. ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್, ಹೆಕ್ಟರ್ ಮನ್ರೋ, ಡೂಪ್ಲೆ. ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು 1765ರಲ್ಲಿ ರಾಬರ್ಟ್ ಕ್ಲೈವ್ ರವರು. ದ್ವಿಸರ್ಕಾರ ಪದ್ಧತಿಯಲ್ಲಿ ಕಂದಾಯ ವಸೂಲಾತಿ ಹಕ್ಕು ಯಾರಿಗೆ ಸೇರಿತ್ತು? ನವಾಬನಿಗೆ, ಬ್ರಿಟಿಷರಿಗೆ, ಫ್ರೆಂಚರಿಗೆ, ಜಮೀನ್ದಾರರಿಗೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ದ್ವಿಸರ್ಕಾರ ಪದ್ಧತಿಯಲ್ಲಿ ಕಂದಾಯ ವಸೂಲಾತಿಯನ್ನು ಬ್ರಿಟಿಷರು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದರು. ಆನ್ಸರ್ ಆಪ್ಷನ್ ಬಿ, ಬ್ರಿಟಿಷರು. ದ್ವಿಸರ್ಕಾರ ಪದ್ಧತಿಯಲ್ಲಿ ಆಡಳಿತ ಮತ್ತು ನ್ಯಾಯ ನಿರ್ವಹಣೆ ಯಾರಿಗೆ ಸೇರಿತ್ತು? ಇಲ್ಲಿ ಕಂದಾಯ ವಸೂಲಾತಿ ಬಂದು ಬ್ರಿಟಿಷರಿಗೆ ಆಗಿತ್ತು. ಆಡಳಿತ ಮತ್ತು ನ್ಯಾಯ ನಿರ್ವಹಣೆ ಯಾರಿಗೆ ಸೇರಿತ್ತು? ಬ್ರಿಟಿಷರಿಗೆ, ಭಾರತೀಯ ಅಧಿಕಾರಿಗಳಿಗೆ, ಫ್ರೆಂಚರಿಗೆ, ಡಚ್ಚರಿಗೆ. ಸರಿಯಾದಂಥ ಒಂದು ಉತ್ತರ ಭಾರತೀಯ ಅಧಿಕಾರಿಗಳಿಗೆ. ಅಂದರೆ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಲಾಗಿತ್ತು. ಆಪ್ಷನ್ ಸೂರತ್, ಬ್ರೋಚ್, ಕೊಚ್ಚಿನ್, ಮುಂಬೈ, ಮದ್ರಾಸ್, ಗೋವಾ, ದಿಯು, ದಾಮನ್, ಪಾಂಡಿಚೇರಿ ಮತ್ತು ಮಾಹೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಯಾವ ಸ್ಥಳಗಳಲ್ಲಿ ಕೋಟೆಗಳನ್ನು ಸ್ಥಾಪಿಸಿತು? ಡಚ್ಚರು ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ ಮುಂತಾದ ಕಡೆಗಳಲ್ಲಿ ತಮ್ಮ ಒಂದು ಕೋಟೆಗಳನ್ನು ಸ್ಥಾಪಿಸಲಾಗಿತ್ತು. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಎ. ಇಂಗ್ಲಿಷರು ಯಾವ ವರ್ಷ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿದರು? 1613ರಲ್ಲಿ. ಫ್ರೆಂಚರು ಪಾಂಡಿಚೇರಿಯನ್ನು ಯಾರಿಂದ ಪಡೆದರು? ಮರಾಠರಿಂದ, ವಾಲಿಕೊಂಡಪುರಂನ ಮುಸ್ಲಿಂ ಅಧಿಕಾರಿಯಿಂದ, ಗೋಲ್ಕೊಂಡ ಸುಲ್ತಾನರಿಂದ, ಬಿಜಾಪುರದ ಸುಲ್ತಾನರಿಂದ. ಫ್ರೆಂಚರು ಪಾಂಡಿಚೇರಿಯನ್ನು 1674ರಲ್ಲಿ ವಾಲಿಕೊಂಡಪುರಂನ ಮುಸ್ಲಿಂ ಅಧಿಕಾರಿಯಿಂದ ಪಾಂಡಿಚೇರಿಯನ್ನು ಪಡ್ಕೊಳ್ತಾರೆ. ನೆಕ್ಸ್ಟ್, ಅನ್ವರುದ್ದೀನನ್ನು ಕೊಂದು ಕರ್ನಾಟಕನ ನವಾಬನಾದವರು ಯಾರು? ಚಂದಾ ಸಾಹೇಬ್, ಮಹಮ್ಮದ್ ಅಲಿ, ನಾಸಿರ್ ಜಂಗ್, ಮುಜಾಫರ್ ಜಂಗ್. ಸರಿಯಾದಂಥ ಒಂದು ಉತ್ತರ ಅನ್ವರುದ್ದೀನನ್ನ ಅಂಬುರ್ ಕದನದಲ್ಲಿ ಕೊಂದ ನಂತರ ಚಂದಾ ಸಾಹೇಬ್ನು ಕರ್ನಾಟಕನ ನವಾಬನಾಗ್ತಾನೆ. ಆನ್ಸರ್ ಆಪ್ಷನ್ ಎ, ಚಂದಾ ಸಾಹೇಬ್. ಎರಡನೇ ಕರ್ನಾಟಕ ಯುದ್ಧದಲ್ಲಿ ಹತ್ಯೆಯಾದ ನವಾಬ ಯಾರು? ಅನ್ವರುದ್ದೀನ್, ಚಂದಾ ಸಾಹೇಬ್, ದೋಸ್ತ್ ಅಲಿ, ಮುಜಾಫರ್ ಜಂಗ್. ಎರಡನೇ ಕರ್ನಾಟಕ ಯುದ್ಧದಲ್ಲಿ ಹತ್ಯೆಯಾದಂತಹ ನವಾಬ. ಇಲ್ಲಿ ಆನ್ಸರ್ ಬಂದು ಸ್ನೇಹಿತರೆ ಚಂದಾ ಸಾಹೇಬ್, ಆಪ್ಷನ್ ಬಿ. ಅನ್ವರುದ್ದೀನ ಮಗ ಮಹಮ್ಮದ್ ಅಲಿ ಎಲ್ಲಿ ಆಶ್ರಯವನ್ನು ಪಡೆದಿದ್ದನು? ಮದ್ರಾಸ್, ತಿರುಚನಪಳ್ಳಿ ಆ್ಯಂಡ್ ಆರ್ಕಟ್, ಹೈದರಾಬಾದ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರಲ್ಲಿ ಅನ್ವರುದ್ದೀನ ಮಗ ಮಹಮ್ಮದ್ ಅಲಿಯು ಬ್ರಿಟಿಷರ ನೆರವಿಂದ ತಿರುಚನಪಳ್ಳಿಯಲ್ಲಿ ನೆಲೆ ನಿಂತನು. ಬ್ರಿಟಿಷರು ಚಂದಾ ಸಾಹೇಬ್ನ ನಂತರ ಯಾರನ್ನು ನವಾಬನನ್ನಾಗಿ ಮಾಡಿದರು? ಮುಜಾಫರ್ ಜಂಗ್, ಮಹಮ್ಮದ್ ಅಲಿ, ಸಲಾಬತ್ ಜಂಗ್, ರಜಾ ಅಲಿ. ಸರಿಯಾದ ಉತ್ತರ ಚಂದಾ ಸಾಹೇಬ್ನ ನಂತರ ಮರಣದ ನಂತರ ಬ್ರಿಟಿಷರು ಅನ್ವರುದ್ದೀನ್ನ ಮಗನಾದಂತಹ ಮಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ನೇಮಕವನ್ನು ಮಾಡಿದರು. ಹೈದರಾಬಾದ್ನ ನಿಜಾಮನಾಗಿದ್ದ ನಾಸಿರ್ ಜಂಗ್ ಯಾರಿಂದ ಹತ್ಯೆಗೀಡಾದನು? ಬ್ರಿಟಿಷರಿಂದ, ಮರಾಠರಿಂದ, ಮುಜಾಫರ್ ಜಂಗ್ ಮತ್ತು ಫ್ರೆಂಚರ ಸಹಾಯದಿಂದ, ಚಂದಾ ಸಾಹೇಬ್ನಿಂದ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಇಲ್ಲಿ ಮುಜಾಫರ್ ಜಂಗನು ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗ್ನನ್ನು ಕೊಂದು ನಿಜಾಮನಾಗ್ತಾನೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಸಿ. ಮುಜಾಫರ್